ಹಲೋ ನನ್ನ ಪ್ರೀತಿಯ ಹೆಮ್ಮೆಯ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ, ಇವತ್ತು ಸಂಜೆ 6 ಗಂಟೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ. ಎಲ್ಲರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ಫ್ರೀಯಾಗಿ ಊಟ ಮಾಡಿಕೊಂಡು, ತಿಂಡಿ ತಿನ್ಕೊಂಡು, ಸ್ನ್ಯಾಕ್ಸ್ ತಿನ್ಕೊಂಡು ಬಿಗ್ ಬಾಸ್ನ ಎಲ್ಲರೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಬಿಗ್ ಬಾಸ್ ಶೋನಲ್ಲಿ ಮೊದಲನೇ ಕಂಟೆಸ್ಟೆಂಟ್ ಆಗಿ ನಮ್ಮ ಕಾಕ್ರೋಜ್ ಅವರು ಬರ್ತಾ ಇದ್ದಾರೆ. ಕಾಕ್ರೋಜ್ ಅವ್ರ ಬಗ್ಗೆ ನೀವು ಆಲ್ರೆಡಿ ಕೇಳಿರ್ತೀರಾ. ಟಗರು ಸಿನಿಮಾ ಮೂಲಕ ಸಖತ್ ಹವಾನೆ ಕ್ರಿಯೇಟ್ ಮಾಡಿದ ಕಾಕ್ರೋಜ್ ಸುಧೀರ್ ಅವರು. ಅವ್ರ ಬಗ್ಗೆ ಹೆಚ್ಚಿನದಾಗಿ ಏನು ಹೇಳಬೇಕಾಗಿಲ್ಲ. ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಿಗ್ ಬಾಸ್ ಒಂದು ಒಳ್ಳೆ ಸೆಲೆಕ್ಷನ್ನ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಕೆಲವೊಂದಷ್ಟು ವರ್ಗದಿಂದ ಜನಗಳನ್ನ ತಗೊಳ್ತಾ ಇದ್ರು, ಅದನ್ನು ಬಿಟ್ಟು ಒಂದು ಬೇರೆ ನೆಕ್ಸ್ಟ್ ಲೆವೆಲ್ ವ್ಯಕ್ತಿನ ತಗೊಂಡಿದ್ದಾರೆ ಅಂತ ನನ್ಗಳು ಹೇಳ್ಬೋದು. ಯಾಕಂದರೆ ಅವ್ರದ್ದು ಇಂಟರ್ವ್ಯೂಗಳನ್ನ ನಾವು ತುಂಬ ಇಂಟರ್ವ್ಯೂಗಳನ್ನ ನೋಡಿದ್ದೀವಿ. ಅದರೆಲ್ಲ ಲಾಜಿಕ್ನ ಯೂಸ್ ಮಾಡಿ ಮಾತಾಡ್ತಾರೆ. ಆಮೇಲೆ ಅವ್ರ ಮಾತಿನ ದಾಟಿನೇ ಬೇರೆ, ಅವ್ರ ಸ್ಟೈಲೇ ಬೇರೆ. ಸಿನಿಮಾಗಳಲ್ಲೂ ಅಷ್ಟೇ, ಅವ್ರ ಕ್ಯಾರೆಕ್ಟ್ರು ಬೇರೆ ಥರ ಇರುತ್ತೆ, ಅವ್ರ ಡೈಲಾಗ್ ಡೆಲಿವರಿ ಬೇರೆ ಥರ ಇರುತ್ತೆ. ಟೋಟಲಿ ಅವರು ಬೇರೆ ಥರನೇ ಹವಾನ ಸೃಷ್ಟಿ ಮಾಡ್ತಾರೆ ಬಿಗ್ ಬಾಸ್ನಲ್ಲಿ ಅಂತ ನನಗನ್ಸುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅವ್ರದ್ದೊಂದು ಪ್ರೋಮೋನ ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಪ್ರೋಮೋದಲ್ಲಿ ಅವರು ಬಿಗ್ ಬಾಸ್ಗೆ ಬಂದು ಸಖತ್ ಹವಾನ ಕ್ರಿಯೇಟ್ ಮಾಡ್ತೀನಿ ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ. ಆದರೆ ನನಗನ್ಸುತ್ತೆ ಇವರು ಹವಾ ಕ್ರಿಯೇಟ್ ಮಾಡೋದಲ್ಲ, ಒಂದು ಬೇರೆ ಲೆವೆಲಲ್ಲೇ ಒಂದು ವೈಬ್ನ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಆಚೆ ಒಳಗಡೆ ಬಂದ್ಬಿಟ್ಟು ಗಲಾಟೆ ಮತ್ತು ಇವೆಲ್ಲದ ನಡುವೆ ಸಿಗಾಕೊಳ್ಳೋದಕ್ಕಿಂತ ಒಂದು ಮೈಂಡ್ನ ಯೂಸ್ ಮಾಡಿ ಒಂದು ಲಾಜಿಕಲ್ಲಿ ಹೊಡಿತಾರೆ ಅಂತ ನನಗನ್ಸುತ್ತೆ. ಒಂಥರ ಪ್ಲ್ಯಾನಿಂಗಲ್ಲಿ ಚದುರಂಗದ ಆಟ ಏನು ಆಡ್ತೀವಲ್ಲ, ಆ ಥರ ಆಟ ಆಡ್ತಾರೆ ಅಂತ ನನಗನ್ಸುತ್ತೆ. ಒಳ್ಳೆ ಕ್ಯಾಂಡಿಡೇಟು, ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಮೊದಲನೇ ಕ್ಯಾಂಡಿಡೇಟಲ್ಲೇ ಬಿಗ್ ಬಾಸ್ ಸೆಲೆಕ್ಷನ್ ಸ್ಪರ್ಧಿಗಳನ್ನ ಸಖತ್ತಾಗಿ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಬರೋವಂಥ ಸ್ಪರ್ಧಿಗಳು ಇನ್ನು ಯಾವ್ಯಾವ ಥರ ಇರುತ್ತೆ, ಏನಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಖತ್ ಸೆಲೆಕ್ಷನ್ನ ಮಾಡಿದೆ ಅಂತ ಈ ಸಲ ಬಿಗ್ ಬಾಸ್. ಆ ಮನೆ ಇರ್ಬೋದು, ಆ ಡೆಕೋರೇಷನ್ ಇರ್ಬೋದು, ಅದೆಲ್ಲ ಪೂರ್ತಿ ಆ ಕನ್ನಡದ ಬಗ್ಗೆ ಹೇಳಿರೋದು ಇರ್ಬೋದು. ಈ ಸಲ ಸುದೀಪ್ ಅವ್ರ ಎನರ್ಜಿ ಇರ್ಬೋದು, ಅವ್ರ ಎಂಟ್ರಿ ಪ್ರೋಮೋ ಇರ್ಬೋದು, ನೆಕ್ಸ್ಟ್ ಲೆವೆಲಲ್ಲೇ ಈ ಸಲ ಬಿಗ್ ಬಾಸ್ನ ಪ್ಲ್ಯಾನಿಂಗ್ ಮಾಡ್ಕೊಂಡಿದೆ, ನೆಕ್ಸ್ಟ್ ಲೆವೆಲಲ್ಲೇ ತೋರ್ಸೋಕೆ ಹೊರಟಿದೆ ಅಂತ ಹೇಳ್ಬೋದು. ಇನ್ನು 3-4 ಜನರದ್ದು ಅಪ್ಡೇಟ್ ಕೊಟ್ಟಿದೆ ಬಿಗ್ ಬಾಸ್, ಇಂತಿಂಥವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ನೋಡೋಣ ಇನ್ನು ಎಷ್ಟು ಜನ ಬರ್ತಾರೆ, ಹೇಗಿರುತ್ತೆ ಅಂತ. ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಈ ಸಲ ಬಿಗ್ ಬಾಸ್ ಹೇಗಿರುತ್ತೆ ಅಂತ. ನೋಡೋಣ, ಎಂಜಾಯ್ ಮಾಡೋಣ. ಓಕೆ, ಬಾಯ್.